10ಕ್ಕ ಹಕ್ಕಿ, 20ಕ್ಕ ಉಕ್ಕಿ, 30ಕ್ಕ ಮುರುಕ, 40ಕ್ಕ ನಾಚಿಕೆ, 50ಕ್ಕ ಅರಳು, 60ಕ್ಕ ಮರಳು, 70ಕ್ಕ ಯೋಗಿ, 80ಕ್ಕ ಭೋಗಿ, 90ಕ್ಕ ರೋಗಿ, 100ಕ್ಕೆ ಹೊತ್ತಕೊಂಡು ಹೋಗಿ. ಜೋರಾದ ಚಪ್ಪಾಳಿ ನಿಮ್ಮೆಲ್ಲ ಹಿರಿಯರಿಗೆ ಕೊಡ್ರಿ, ನನಗೆ ಬ್ಯಾಡ, ನಿಮ್ ಹಿರಿಯರಿಗೆ ಕೊಡ್ರಿ. ಅವರು ಹಗಲಿ ಪಾಸ್ಬುಕ್ ನೋಡ್ಲಿಲ್ಲ, ರಾತ್ರಿ ಫೇಸ್ಬುಕ್ ನೋಡ್ಲಿಲ್ಲ, ಕಮೆಂಟ್ ಬಿತ್ತತೆ ವಿಚಾರ ಮಾಡ್ಲಿಲ್ಲ, ವಾಟ್ಸಪ್ ನ ಮೆಸೇಜ್ ಬರ್ಲಿಲ್ಲ ಅಂತ ಚಿಂತೆ ಮಾಡ್ಲಿಲ್ಲ. ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದಿ, ಕೈ ತುಂಬ ಕೆಲಸ ಎಟ್ಟಾದ್ರೆ ಅವ್ರ ಜೀವನ ಸಂಪೂರ್ಣವಾಗಿತ್ತು. ಇವತ್ತು ನಾವೇನ ಮಾಡಾಕತ್ತಿದೀವಿ ವಿಚಾರ ಮಾಡಿ. 100 ವರ್ಷ ಆವಿಷ್ಯ ಹೋಗಿ ಇವತ್ತು 60 ಬೇಡ 50ಕ್ಕೆ ನಾವು ಜೀವನ ಹಾಳಾಗಿ ಹೊಂಟೈತಿ. ಹೆಂಗಾಗೈತಿ ಇವತ್ತಿನ ಲೈಫ್? 10ಕ್ಕೆ ಸೂಪರ್, 20ಕ್ಕೆ ಪವರ್, 10ಕ್ಕೆ ಸೂಪರ್, 20ಕ್ಕೆ ಪವರ್, 30ಕ್ಕೆ ಪ್ರೆಷರ್, 40ಕ್ಕೆ ಶುಗರ್, 50ಕ್ಕೆ ಡಮಾರ್. ಮುಗಿತ ಕತಿ. ಯಾಕೆ ಹಿಂಗಾಗೈತಿಪ್ಪ ಅಂದ್ರೆ, ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದೆ ಗುಂಡು, ಅದನ್ನು ಉಂಡ ನಮ್ಮ ಅಜ್ಜಾಗಿದ್ದ ಬಹುದ್ದೂರ್ ಗಂಡು. ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದೆಯ ಗುಂಡು, ಅದನ್ನು ಉಂಡ ನಮ್ಮ ಅಜ್ಜಾಗಿದ್ದ ಬಹುದ್ದೂರ್ ಗಂಡು. ನಮ್ಮವ್ವ ಮಾಡುತ್ತಿದ್ದಳು ಬೀಳಿಜೋಳ ರೊಟ್ಟಿ, ಅದನ್ನು ಉಂಡ ನಮ್ಮ ಅಪ್ಪ ಆಗಿದ್ದ ಜಗ ಜಟ್ಟಿ. ನನ್ನ ಹೆಂಡತಿ ಮಾಡಾಕತ್ತಾಳ ಇಡ್ಲಿ ವಡ, ಅದನ್ನು ಉಂಡ ನನ್ನ ಮಕ್ಕಳಾಗ್ಯಾವ ಪ್ಲಾಸ್ಟಿಕ್ ವಡ. ಜೊತೆ ಆಡಕತ್ಯಾವ ಹಿಂಗ ಹಿಂಗ. ನನ್ನ ಮಕ್ಕಳಂತೂ ಎನಿಸಿ 2 ರೊಟ್ಟಿ ಮಾಡ್ತಾಳ ನನ್ನ ಹೆಂಡತಿ, ನಾ ಎನಿಸಿ 2 ಮಕ್ಕಳು ಹಾಡ್ದಿವು. ಅವು 2 ಹಿಂಗ ಪಪ್ಪ ಮಾರ್ಕೆಟ್ಗೆ ಯಾವಾಗ ಕರ್ಕೊಂಡು ಹೋಗಿ. ನಾ ಹೇಳ್ತಾನೆ ಎಂದ ಚಂದ ಸ್ಟ್ಯಾಂಡ್ ಆಗಿ ನಿಂದಿರ್ತಿ ಅಂದ್ ಹೋಯ್ತಾನ ಮಾರ್ಕೆಟ್ಗೆ ಅಂತ ಹೇಳಿನಿ. ಯಾಕಂದ್ರೆ ನಾವೆಲ್ಲ ತಿನ್ಬೇಕಂತಿದ್ದೀವಿ, ಹಸಿವಿತ್ತು, ಮನ್ಯಾಗ ತಿನ್ನಾಕಿರ್ಲಿಲ್ಲ. ಈಗ ಮನಿ ತುಂಬ ತಿನ್ನುವ ವಸ್ತುಗಳು ತುಂಬಿ ತುಳ್ಕಾಕತ್ಯಾವು, ಇವು ಮಕ್ಕಳಿಗೆ ಹಸಿವಿಲ್ಲ. ಆಗಿನ ಕಾಲಾಗ ಎನಸಲಾರ್ದ ರೊಟ್ಟಿ ಮಾಡಿದ್ರು, ಎನಸಲಾರ್ದ ಮಕ್ಕಳ ಹಾಡಿದ್ರು. ಒಂದೊಂದು ಮಕ್ಕಳು ಪುಟ್ಚಂಡ್ ಪುಟ್ದಂಗ ಪುಟಿತಿದ್ದು. ಈಗ ಹುಟ್ಟಿದ 2 ಮಕ್ಕಳು ರೋಗಿಷ್ಟಾಗಿ ಮನ್ಯಾಗ ಒದ್ದಾಡಕತ್ಯಾವ. ಯಾಕೆ ಹಿಂಗಾಗೈತಿಪ್ಪ ಅಂದ್ರೆ, ಆಗ ಹೇಳಿದ್ನೆಲ್ಲ, ಇವತ್ತಿನ ಮಕ್ಕಳು ಅಪರೂಪ ಆಗ್ಯಾವ, ಅತಿ ಆಗ್ಯಾವ. ಆದ್ರೆ ಹಂಗಾಗಿ ಎಷ್ಟೋ ಯುವಕರು ಮಕ್ಕಳು ಫೇಲ್ಯೂರ್ ಆದಂತ ಊರು ನೋಡ್ತೀವಿ. ಅದರ ಸ್ಟ್ರಾಂಗ್ ಇರ್ತಕ್ಕಂಥ ಊರು ಅದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮೊರಬದ ಯುವ ಶಕ್ತಿ ಅಂತ ಜೋರಾದ ಚಪ್ಪಾಳಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನು ಹೆಣ್ಮಕ್ಳು ಬಂದ್ರೆ ಅವರಿಂದ ಸ್ಟಾರ್ಟ್ ಮಾಡೋಣ. ಯಾಕೆ ಹೆಣ್ಮಕ್ಳಿಗೆ ಅವಕಾಶ ಕೊಡ್ರಿ ನಾಕೈತಿನ, ಅವ್ರು ಬಾಳ ಚಂದ ನಗ್ತಾರ ನಿಮ್ಕಿತ. ಬಾಜು ಕೂತಕಿನ ಬಡಬಡ್ ನಗ್ತಾರ, ಎಷ್ಟ್ ಚಂದ ನಗಸ್ತಾರ. ಅನುದ್ರ ಹಾಕೊಂಡು ಹೊಡೆದ್ರು, ಅಲ್ಲಿ ಹೊಡೆದ್ರ ನೋಡ. ನನ್ನ ಹೇಳಾಕತ್ತೀನಿ ಹಿಂಗ ಹಾಯ್. ನನ್ನ ಹೆಂಡತಿ ಮಾತಾಡೋ ಹೊತ್ನ್ಯಾಗ ಮುಂದೆ ನಿತ್ತಕ್ಕೆ ಕಪಾಳಿಗೆ ಹೊಡಿತಾಳ, ಹಾ ಹಲೋ ಹೌ ಆರ್ ಯು. ಅದಕ್ಕೆ ನನ್ನ ಹೆಂಡತಿ ಮುಂದೆ ಯಾರು ಮಾತಾಡಂಗಿಲ್ಲ, ಒಂದು ಪೂಟ ದೂರ ನಿಂದಿರ್ತಾರ, ಅಕ್ಕೋರ್ ನಾವು ದೂರ ನಿಂದಿರ್ತೀವಿ ಹೊಡಿರತ್ತಾರ. ಅದಕ್ಕೆ ಹೆಣ್ಮಕ್ಳು ಬಾಳ ಚಂದ ನಗುತ್ತಾರ. ಯಾಕೆ ನಗುತ್ತಾರ ಅಂದ್ರ ಸುಮ್ಮ ನಗಾಕ ಅವ್ರಿಗೆ ಹುಚ್ಚಿಡ್ದಲ್ಲ. ಮತ್ತ ಅದಕ್ಕೆ ಕಾರಣ ಅದ, ಒಂದು 3-4 ಕಾರಣ ನೋಡ್ರಿ. ನೀವು ಯುಗಾದಿ ಮಾಡೋರು ಅವ್ರ, ದೀಪ ಹಚ್ಚಿ ದೀಪಾವಳಿ ಮಾಡೋರು ಅವ್ರ, ಶೀಗಿ ಹುಣಿನೂ ಅವರ ಇಟ್ಕೊಂಡು, ಗೌರಿ ಹುಣಿನೂ ಅವರ ಇಟ್ಕೊಂಡು, ಒಂದ ಹುಣಿಮಿ ಗಂಡಸರಿಗೆ ಬಿಟ್ಟಾರ. ಯಾವ್ದ್ರಿ ಅದ? ಹೋಳಿ ಹುಣಿ ಒಂದ. ಚಲೋ ಸೀರೆ ಉಟ್ಕೊಂಡು ರೋಜ್ ಹಿಡ್ಕೊಂಡು ಹೋಗೋ ಹಬ್ಬ ಅವ್ರು ಇಟ್ಕೊಂಡಾರ. ಮಾರಿ ಹೊಲಸು ಬಣ್ಣ ಗೋಜ್ಕೊಂಡು ಹರಕರಿಬಿ ಹಾಕೊಂಡು ಅಡ್ಡಾಡು ಹಬ್ಬ ನಮಗ್ ಬಿಟ್ಟಾರ. ಅದು ಎಂತ ಹಬ್ಬ? ಹೊಯ್ಕೋತ ಹೋಗೋ ಹಬ್ಬ ನಮ್ದು ಹೋಳಿ ಹುಣಿ. ನೋಡ್ರಿ, ಇಂಥ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ, ಹಬ್ಬಕ್ಕೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಸೀರೆ ಉಡ್ತಿರ್ತಾರ ನೋಡ್ಬೇಕು. ಟೇಜ್ರಿ ತೆಗಿತಾರ ಹಿಂಗ. ಇದು ನನ್ನ ಹೆಂಡತಿ ಸುದ್ದಿ ಹೇಳಾಕತ್ತೀನಿ. ಟೇಜ್ರಿ ತೆಗೆದು ಹಿಂಗ್ ನಿಂದ್ರದ್ ಹಿಂಗ. ಅದ್ರ ಮುಂದೆ ಯಾವ್ದು ಉಟ್ಕೋಲಿ, ಯಾವ ಚಂದೈತಿ, ಯಾವ್ದು ಉಟ್ಕೊಂಡ್ರೆ ಬಾಜು ಮನಿಕ್ಕೆ ಹೊಟ್ಟೆ ಉರಿತೈತಿ, ಬಾಜು ಮನಿಕ್ಕೆ ಹೊಟ್ಟೆ ಉರಿ ಸೀರೆ ಉಟ್ಕೋಬೇಕು. ಹಂಗ ಹುಡುಕಾಡ್ತಾರ. ಇನ್ನು ಹೋಳಿ ಹುಣಿ ದಿವಸ ನಾವ್ ಹೆಂಗ್ ಹುಡುಕಾಡ್ತೀವಿ? ಗಂಟು ಬಿಚ್ಚೆ ಯಾವ್ದು ಬಾಳ ಹರದೈತಿ. ಒಟ್ಟ ತೊಟ್ಟಿರಬಾರ್ದಂತ ಅಂಗಿ ನಾವು ಹುಡುಕಾಡ್ತೀವಿ, ಒಟ್ಟ ಹುಟ್ಟಿರಬಾರ್ದಂತ ಸೀರೆ ಅವ್ರು ಹುಡುಕಾಡ್ತಾರ. ಅಲ್ಲಿ ಬಾಕವ್ರ ಹುಣ್ರಿ ಇರ್ತಾರ ಅವ್ರು. ಹೌದೇವ, ನಮ್ಗೆಲ್ಲ ಗೊತ್ತೈತಿ. ನೀವು ಹೋದ ಸಾರಿ ಹೋಳಿ ಹುಣ್ಣಿ ಒಳಗ ಬಣ್ಣ ಆಡಿ ಮನಿಗೆ ಹೋದ್, ಬಾಗ್ಲಾ ಬಗಡ ನೆಂಟ್ ಬಾಗ್ಲಾ ತಗದ್ಲು. ಒಂದು ಸಾರಿ ಹಿಂಗ ಮ್ಯಾಲಿಂದ ಕೆಳಗೆ ನೋಡ್ಲ, ನಾನು ಹೂ ಆರ್ ಯು ಅಂದಳು. ನಾ ಹೂವ ಹಾರಿನಿ. ನಿನ್ನ ಗಂಡ ಅಣ್ಣಿ ಏನ್ ಗ್ಯಾರಂಟಿ ಅಂದಳಕಿ. ಮಾರೆಲ್ಲ ಕರಿ ಆಗಿಬಿಟ್ಟೈತಿ. ಈಕಿ ಗುರ್ತ ಸಿಗವಾಲ್ತ ತಿಳ್ಕೊಂಡು ಬಕೆಟ್ನ್ಯಾಗ ನೀರು ತಗೊಂಡು ಮಾರಿ ಗೊಜ್ಕೊಂಡು ಬಣ್ಣೆಲ್ಲ ಇಳಿದು ಹೋತ್. ಅವಾಗ ನನ್ನ ಹೈ ಹೌದಾ, ನೀನ ನನ್ನ ಗಂಡ ಒಳಗ ಬಾ ಅಂತ. ಅವಾಗ ಅದಕ್ಕೆ ಮೇಕಪ್ ಮಾಡ್ಕೊಳ್ಳೋ ಹಬ್ಬ ನಮ್ದ, ಮೇಕಪ್ ಮಾಡ್ಕೊಳ್ಳೋ ಹಬ್ಬ ಅವ್ರದ. ಅದಕ್ಕೆ ಹೆಣ್ಮಕ್ಳ ಹಬ್ಬ ಮಾಡೋದ್ರಿಂದ ಬಹಳ ಚಂದ ನಗುತ್ತಾರ. ಇನ್ನು ಎರಡನೇದು, ಯಾರೇ ಮನಿ ಶಾಂತಿಗೆ ಲಗ್ನಕ್ಕೆ ಹೋಗ್ಬೇಕಾದ್ರೆ ಗಣಸರಿಗಿಂತ ಹೆಚ್ಚು ಹೆಣ್ಮಕ್ಳು ಓಡಾಡಿ ಹೋಗ್ತಾರ. ಹೊಕ್ಕಿರಲಿವ ಮನಿ ಶಾಂತಿಗೆ ಹೋಗೋ ಹೊತ್ನ್ಯಾಗ ಒಂದು ಡಬ್ಬಿ ಬಗಲಾಗ ಹಿಡ್ಕೊಂಡು ಹೋಗುದು. ಅದು ಅಂಗಡಿಯಾಗ ತಗೊಳಂಗಿಲ್ಲ, ಮನೆಯಾಗಿಂದ ಡಬ್ಬಿ ಒಯ್ದು 20 ಮಂದಿ ಮಾಡಿರ್ತಾರ. ಹೆಸರು ಕಾಟ್ ಹಾಕ್ಸೋದು, ಕೆಳಗೆ ಬರ್ಸೋದು. ನಮ್ಮ ಮನ್ಯಾಗ ಒಂದು ಹಂಡೆ ಐತಿ, ಹಂಡೆ ಮೇಲೆ 32 ಹೆಸರು ಅದಾವ. ನಾನು ಹೇಳ್ತಿ ಅಂದ್ರೆ ಮಣ್ಣು ಯಾರಿಗಾರು ಮಾಡೋಣ ಅಂದ್ರು ಜಾಗ ಇಲ್ಲ ಬಿಡ, ಅದ್ರ ಮೇಲೆ ಹೆಸರು ಹಾಕನ್ಯ.
ಒಂದ ಹಂಡೆ ಕೂತತ್ ಮನ್ಯಾಗ. ಅದಕ್ಕೆ ಬಗಲಾಗ ಡಬ್ಬಿ ಹಿಡ್ಕೊಂಡು ಹೋಗಿ ಐರಿ ಮಾಡಿದಂಗ ಮಾಡಿ ಮತ್ ಸಂಜೆ 5ಕ್ಕೆ ಮತ್ತೆ ಏನತ್ತೀರಿ, ಐ ಸಿರಾ ಬಾಳ ಉಳ್ದೈತ್ಲೆ ಅಂದ್ರೆ ಏನ್ರಿ ಮತ್ತ ಆ ಡಬ್ಯಾಗ ಹಾಕಿ ಕೊಡಂದಂಗ ಅದ. ಮತ್ತ ಸಂಜೆಕ್ ನಿಮ್ ಡ್ಯಾಬಿ ನಿಮ್ ಮನಿಗೆ ಮನಿ ಶಾಂತಿಗೆ ಹೋದಂಗಾತ, ಐರಿ ಮಾಡಿದಂಗಾತ, ಮತ್ತ ಡೆಬ್ಬಿ ಮನಿಗೆ ಬಂದಂಗಾತ. ಹಿಂಗ ನೀವ್ ಹೆಣ್ಮಕ್ಳು ಖುಷಿ ಖುಷಿ ಇರ್ತೀರಿ. ಇನ್ನು ಲಗ್ನಕ್ಕೆ ಹೆಣ್ಮಕ್ಳು ಹೆಚ್ಚು ಹೋಗ್ತಾರ, ಗಂಡನ ಕರ್ಕೊಂಡು ಹೋದ್ರು ಕೂಸಿನ ಕೊಟ್ಟು ಕುಂಡ್ರಸ್ತಾರ. ಇಲ್ಲಿ ಕುಂಡ್ರಿ ಇಲ್ಲ ನಾವ್ ಒಂದ ಪ್ಯಾಂಟ ಒಂದ ಅಂಗಿ ಹಾಕೊಂಡು ಹೋಗಿರ್ತೀವಿ, ಅವ್ರು 3-4 ಸೀರೆ ಬದಲಾಸ್ತಾರ ಸ್ಟೇಜ್ ಮ್ಯಾಲ. ಒಂದ್ಸಾರಿ ಹೋದ್ ನಾನು ಹೇಳ್ತಿ ಜೋಡಿ ಲಗ್ನ ಕೂಸಿನ ಕುಂಡ್ಸ್ಯಾಳ, ಆದ ಕೂಸು ಎಲೆ ಕುಂಡ್ರಲ್ತ, ಮಮ್ಮಿ ಮಮ್ಮಿ ಅದು ಜರಿದ ಕೂಸು ಸಣ್ಣ ತನ್ನ ಮಗ ಇಟ್ಟ ಸಾನ್ ಕರೆಕ್ಟ್ ಇನ್ನೇನು ಅಕ್ಕಿ ಕಾಳು ಬಿಟ್ಟು ಮಾಯಿತ್ತು ಹುಡುಗ ಪಾಪ ಅದಕ್ಕೆ ಒಂದಕ್ಕೆ ಬಂದು ಮಮ್ಮಿ ಏನಾಗ್ತ ನನಗೇನು ಗೊತ್ತ, ಆದ್ರೆ ಹೋಗೇಲಿಲ್ಲ ಅತ್ರ ಅಲ್ಲೇ ಒಂದಕ್ಕೆ ಮಾಡಿಬಿಟ್ಟು ಪ್ಯಾಂಟ್ ಮ್ಯಾಲ ಅಕ್ಕಿ ಕಾಳು ಬಿಟ್ಟು ನೇತಿ ಬರೀ ನೆಡ್ತಕ್ಕೆ ಕುಂಡ್ರಿ ಮ್ಯಾಲ ಬರೀತಾಳ, ಇನ್ನೆಲ್ಲಿ ಬರ್ತಿ ಹೇಳಕ್ ಬರುವಂತ ಹಂಗಾಗೈತಿ ಪರಿಸ್ಥಿತಿ. ಅದಕ್ಕೆ ಗಂಡು ಮಕ್ಕಳು ಏನಪ್ಪಾ ಅಂದ್ರೆ ಏನಿದ್ರು ಹೊರಗೆ ಗಂಡು ಮಕ್ಕಳು ಒಳಗೆ ನಡೆಯಂಗಿಲ್ಲ, ಮದುವೆ ಸ್ಟೇಜ್ ಒಳಗೆ ನಡೆಯಂಗಿಲ್ಲ, ನಮ್ದು ಏನಿದು ಹೊರಗೆ. ಅದಕ್ಕೆ ಗಂಡು ಮಕ್ಕಳಿಗೆ ಹೇಳ್ತೀನಿ, ಹೊರಗಿದ್ದಾಗ ನೀವೇನ್ ಅನ್ಬೇಕು, ನಾ ಹುಲಿ ಇದ್ದಂಗ ಹುಲಿ. ಯಾಕಂದ್ರೆ ಒಬ್ಬ ಹಿಂಗ ಅಂದಳದ್ ಅವ್ ಗಂಡ ಏನ ಹುಲಿ ಇದ್ದಂಗ ಹುಲಿ ಅಂದತ್, ಆಕೆ ಹೇಳಿ ತಂದಳತ್, ನೀ ಹುಲಿ ಇದ್ದಂಗ ಒಳಗ ಬಾನ ದುರ್ಗಾ ಪರಮೇಶ್ವರಿ ಇದ್ದಂಗ ಅಂದತ್ ಮ್ಯಾಲ ಕುಂಡ್ರ ಅವ್ರ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಗಂಡು ಮಕ್ಕಳು ಕೆಲವೊಂದು ಸಂಗತಿಗಳು ಬ್ಯಾರೆ ಅದಾವ, ಮತ್ ಗಂಡು ಮಕ್ಕಳು ಬಾಳ್ ನಕ್ರ ಚಂದ ಇರಂಗಿಲ್ಲ, ಅವ್ರ ನಕ್ರ ಬಾಳ ಚಂದ ಇರ್ತೈತಿ. ಯಾವ ಮನಿ ಒಳಗೆ ಹೆಣ್ಮಕ್ಳು ನಗನಗತಾ ಇರ್ತಾರ ಆ ಮನಿ ಬಹಳ ಖುಷಿಯಾಗಿರ್ತೈತಿ. ಅಂತ ಹೆಣ್ಮಕ್ಳಿಗೋಸ್ಕರ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡ್ಬೇಕು. ಯಾಕೆ ಹೆಣ್ಮಕ್ಳು ಬೇಕು, ಮನಿ ಒಳಗೆ ಯಾವ ಹೆಣ್ಮಕ್ಳು ಮನೆಯಾಗದಾರ ಆ ಮನಿ ಚಂದ ಇರ್ತೈತಿ. ತವ್ರ ಮನಿ ಹೋದಾಗ 8 ದಿವಸಕ್ಕೆ ಮನಿ ಹೆಂಗಾಗಿರ್ತೈತಿ ನೋಡ್ರಿ. ಇದಾದ ಮೇಲೆ ಹೆಣ್ಮಕ್ಳು ಇನ್ನು ಅಳಾಕು ಅವರ ಮುಂದೆ, ಯಾರ ಸತ್ರ ನಮ್ಗೆ ಅಳಾಕ ನೀಗಂಗಿಲ್ಲ ಗಣಸರಿಗೆ. ಒಂದ ಡೈಲಾಗ್ ನಮ್ದು ಸ್ಟಾರ್ಟಿಂಗ್, ಹೋತು ದೇವ್ರು ಹೋತು, ಎಟ್ಟಂದ್ ಕಟ್ಟಿ ಮೇಲೆ ಕೂತ್ರ ಮುಗಿದು ಹೋತ್ ನಮ್ಮದು. ಆದ್ರೆ ಅವ್ರು ಚಂದ ಹಾಡ ಮಾಡಿ ಅಳ್ತಾರ. ನಮ್ಮ ಆ ಇದ್ಳು ಹೋಗ್ಬೇಕು, ನಮ್ಮ ಅವು ನೋವು ನಾ ಹೇಳ್ತಿದ್ನಿ ಸಣ್ಣವು, ಯಾರೇ ಸತ್ರ ನಮ್ಮ ಆಯಿನ ಕರ್ಕೊಂಡೋಗಿ ಹೆಣದ ಮುಂದೆ ಕುಂಡಿಸ್ತಿದ್ರು, ಅಟ್ಟು ಚಂದ ಒಳಕೆ ಅದನ್ನ ನೋಡಿ ಉಳ್ದಾರ ಒಳತಿದ್ರು. ಹೆಂಗ ಅಳ್ತಾಳ ಆಯಿ ನೋಡ್ಬೇಕತ್ ನಾನು ಆಕೆ ಜೋಡಿ, ಆಯಿ ನಾನು ಬರ್ತೀನಿ ನೀನು ಬರ್ತೀಯಪ್ಪ ಬಾ ಅಂದ. ಬಾಯಿ ತುಂಬ ಮುದಿಕೆ ಎಲೆಯಾಡಿಕೆ ಹಾಕೋತು ಅಳ್ಕೊತ ಹೋಯ್ತು. ಇನ್ನೇನು ಸತ್ತವ್ರ ಮನಿ ಬಂದದ್ದು ನೋಡ್ಲಿಕ್ಕೆ ಬಾಯಿಂದ ಎಲ್ಲಿ ತೆಗೆದು ಹೋಗದ್ಳು. ಒಬ್ಬ ಕಡೆದ ಬಂದ, ಏನಾತ ಯಪ್ಪ ಅಂದಳು. ನಿನ್ಗೇನಾತ, ಏನೇ ಸುಮ್ ಕುಡ್ತೆ ಒದಿ ಒಂದು ಮುಂದೆ ಮನೆಯವ್ರಿಗೆ ಹಾದಿ ಹೋಗೋದಕ್ಕೆ ಅವ ಹೇಳಿದ, ನೀನು ಜಮಖಂಡಿಗೆ ಎತ್ತ ಮಾರಕ್ ಹೋಗಿದ್ದವ, ಎತ್ತ ಮಾರಿ ಏನು ಬಂದು ಮಕ್ಕಳು ನನ್ನ ಕಲಾಸ ಆಗ್ಯಾನ ನಾವು. ಇಟ್ಟ ಸಾಕಳ ಸೈಡ್ ಸರಿನ ಇಟ್ರ ಮೇಲೆ ಅಳ್ತಾನ ಒಂದು ಮುದುಕಿ. ಇಟ್ರ ಮೇಲೆ ಹಂಗ ಅಳ್ತಾಳ ತಿಳ್ಕೊಂಡು ನಾ ಗಾಬರಿ ಆಗಿ ದೂರ ನಿಂತು ನೋಡಾಕತ್ತೀನಿ. ಮುದುಕಿ ಎಟ್ ಚಂದ ಹತ್ತಳು, ನಿನ್ನೆ ಜಮಖಂಡಿಯಾಗಿ ಭೇಟಿಯಾಗಿದ್ದೆಲ್ಲೋ ಯಪ್ಪ, 10 ರೂಪಾಯಿ ಚಿಲ್ಲರ್ಲ ತಿಸ್ಕೊಂಡು ಹೋದ ಹೊಳೆ ಬರ್ಲಿಲ್ಲಲ್ಲೋ ಯಪ್ಪ, ಇಸ್ಕೊಂಡು ಹೋಗ್ಬೇಕತ್ ಮನಿಗೆ ಬಂದ್ರ ಮ್ಯಾಲ ಹೋಗಿ ಅಲ್ಲೋ ನನ್ನಪ್ಪ, ಇಸ್ಕೊಳಕ ನಾ ಅಲ್ಲಿ ಹ್ಯಾಂಗ ಬರ್ಲಿ ಹೋ ಯಪ್ಪ. ನಾನಿ ನೀ ಯಾವಾಗ ಜಮಖಂಡಿ ಹೋಗಿದ್ದಿ, ನೀನ್ ಮನ್ಯಾಗ ಇದ್ಲ, ಸುಳ್ಳು ಹೇಳ್ತೇನೆ ನಾನಿ ಗೊತ್ತ ಗುದ್ದಿದ್ರು ನಡಿ ಮನೆಗೆ ಹೋಗಿ, ಅವೆಲ್ಲ ಬ್ಯಾರೆ ಇರ್ತಾವ ಬಂದ ನೀನು ಸೋವ್ ಮಾಡ್ಕೊಂಡು ನೋಡು. ಹೆಣ್ಣು ಮಕ್ಕಳು ಅಳುದ್ರಾಗೋ ಮುಂದೆ ನಗುದ್ರಾಗೋ ಮುಂದೆ. ಈ ಅಜ್ಜಿಗಳು ಹೆಸರು ಹೇಳ ಬಾಳ ಡೇಂಜರ್ ಅಜ್ಜಿಗಳು. ಮಣ್ಣೊಂದು ಬಸ್ನ್ಯಾಗ ನನಗ ಜಾಗ ಸಿಗುವಲ್, ಯಾಕ ಆಧಾರ್ ಕಾರ್ಡ್ ಬಂದ ಮೇಲೆ ಗಂಡಸರಿಗೆ ಸೀಟ್ ಸಿಗುವಲ್ಲು. ಅವ್ರು ರೊಕ್ಕ ಕೊಡ್ಲಾರ್ದ ಸೀಟ್ ಹಿಡಿತಾರ, ನಾವು ರೊಕ್ಕ ಕೊಟ್ಟು ಎದ್ದು ನಿಂದುರ್ದಾಗೈತಿ. ಮಣ್ಣು ಜಮಖಂಡಿಯಾಗ ಹೋಗ್ಬೇಕು, ಆಧಾರ್ ಕಾರ್ಡ್ ಹಿಡ್ಕೊಂಡಾಳ ಕೈಯಾಗ, ಒಂದು ವಾಟೆ ಹಿಡ್ಕೊಂಡು ಜಮಖಂಡಿಯಿಂದ ಮಾಲಿಂಪುರ್ ಕೊಂಟಾಳ. ಎಲ್ಲಿ ಹೊಂಟ್ರಿ ಹಾಕೋರನಿ, ಹೆಪ್ಪ ಆಗಿತ್ತಾಳ ಸರ್, ಹೆಪ್ ತರಕ್ ಮಾಲಿಂಪುರ್ ಕೊಂಟಿನ ಅಂದಾಕಿ. ಯಾಕೆ ಬಾಜು ಮನೆಗೆ ಸಿಗಂಗಿಲ್ಲನ್ರಿ ಹೆಪ್ಪನಿ, 8 ದಿವಸ ಆತ ಎಲ್ಲಿ ಹೋಗಿ ಇಲ್ಲ ಸರ್, ಆಧಾರ್ ಕಾರ್ಡ್ ವೇಸ್ಟ್ ಆಗಬಾರ್ದು, ಸುಮ್ ತಿರ್ಗಾಡಿ ಬರ್ತಾನೆ ಹೆಪ್ ತಗೊಂಡತ್. ಆಕೆ ಹೆಪ್ ಅಂದ್ಕೊಳ್ಳ ಗಪ್ಪ ಆದ್ನಿ, ಬ್ಯಾಡಿಕೆ ಸಹವಾಸ ತಿಳ್ಕೊಂಡು. ಅದಕ್ಕೆ ಬಸ್ನ್ಯಾಗ ಒದ್ದಾಡಕೈತಿನ ಹೋಗ್ಬೇಕು, ಅಜ್ಜಿ ಹಿಂದಿತ್ತಾಳ, ಬಾಯಾಡ್ಸಕೈತಿಳ ಮುದುಕಿ. ಸುಮ್ಮನಿದ್ರೆ ಏನ್ ಹಚ್ಚದಿ ಏನಿಲ್ಲಪ್ಪ, ಸತ್ಯನಾರಾಯಣ್ ಪ್ರಸಾದ್ ಕೊಟ್ಟಿರ್ ನಿನ್ಗಟ್ಟು ಬೇಕಾನಂದ್ರು. ಸುಮ್ಮನಿದ್ರೆ ಯವ್ವ ಎಲ್ಲಿ ಹಾಕೋದು ಬಾಯಾಗನ್ಯ, ಕೈಯಾಗ ಹಿಡ್ಕೊಂಡು ಸ್ವಲ್ಪ ಹಾಕೋ ಬಾಯಾಗ ಅಂದಳು. ವಾಲ್ಯ ಐತರಿ ಕೈಯಾಗ ಹಿಡ್ಕೊ, ಮತ್ತೆ ಕೈಯಾಗ ಹಿಡ್ಕೊಂಡು ಜಿಬಿ ಹೈತ್ರ ಅದನ್ನ ಎಲ್ಲಿ ಒರ್ಸೋದು, ಸುಮ್ಮನಿದ್ರ ಮುಂದೆ ನಿತ್ತಕ್ಕಿ ಶೀರಿಗೆ ಒರ್ಸಲ ಅಂದಳು. ಆಕಿ ಗೊತ್ತಾತಂದ್ರ ಮತ್ ನಾ ಆಗ ನಿನ್ ಅಂಗಿಗೆ ವರ್ಷ ನಿನ್ಗೇನ್ ಗೊತ್ತಾಗೈತೇನೋ ಅಂದಳು. ಹೊಳ್ ನೋಡ್ತಾನ ವರ್ಷಾಳ ಸಿಂಬಾಲ್ ಏನ್ ಮುದುಕಿ ಒಪ್ಪ ಅನ್ಯ. ಹಿಂಗ ಸದಲಗ ಊರ ಕಾರ್ಯಕ್ರಮ ಕೊಡಾಕತ್ತೀವಿ, ಇದನ್ನ ಹೇಳಿ ಮುಗಿಸಿ ಮತ್ತೆ ಹಾಡಿ ಕೊಡ್ತೀನಿ. ಕಾರ್ಯಕ್ರಮ ಮಾಡಾಕೈತಿ, ಮುದುಕಿನ ಮುಂದೆ ಕುಡ್ಸ್ಯಾರ ಕುರ್ಚಿ ಮೇಲೆ. ನಾ ಮಾತಾಡ್ ನೋಡು ಮುದುಕಿ ಮಾಡಾಕೈತಿ. ಯಾಕ ಏನಾತ್ ನಿನಗನಿ, ಏನಿಲ್ಲಪ್ಪ ನೀ ಒದರುದ್ ನೋಡಿ ನನಗೆ ಅಂಜಿಕ್ ಬರಾಕ್ತೈತಿ ಅಂದ್ಲು. ನಾ ಒದರಾಕೈತಿ ನಾ ಏನ್ ಗೊತ್ತಾಗವಲ್ತಿಯಪ್ಪ, ನಮ್ಮ ಮನ್ಯಾಗ ನಿನ್ನಂಗ ಒದರೋದು ಎಮ್ಮಿ ಕರ ಸಾತ್ ಹೋತಿಯಪ್ಪ ಅಂದ್ಳು. ಏನ್ ಮುದುಕಿದೆ ಸುಮ್ ಕುಂದ್ರ ನೀ ಕೂತ್ಳು. ಕಾರ್ಯಕ್ರಮ ಮುಗೀತು, ಚಂದ. ಅದಾದ ಬಳಿಕ ಹೇಳಿದ್ಲ ಅವಾಗ
ಎಟ್ ಮಕ್ಕಳ ಅನಿ ಆಯ್ತು ಮೊದಲು ನನಗೆ ಕೇಳು ಎಟ್ ಮಕ್ಕಳ ಹಡ್ದಿಪ್ಪ 2 ಆಗ್ಯಾವ ಏನಿ ಮತ್ ನಿನಗೆಟ್ಟು ಮಕ್ಕಳ ಅನಿ 19 ಮಕ್ಕಳಂದು ಯಾಕೆ ಇನ್ನೊಂದು ಹಡದ ಸುದ್ದಿ 20 ಮಾಡಬಾರ್ದನ ಏನಿ ಅದಕ್ಕೆ ಏನು ಬೇಕಾಗಿ ಮುದಿಕೆ ನಾ ಎಲ್ಲ ಹಡದ ಸುದ್ದಿ 20 ಮಾಡ್ಬೇಕತ್ತಿದ್ನಿಯಪ್ಪ ಏನ್ ಮಾಡುದು ನಿಮ್ಮ ಅಜ್ಜನ ಸತ್ತು ಆದ ತಮ್ಮಯ್ಯಪ್ಪ ಅಂದಳು ಏನ್ ಲಾಜಿಗಟ್ಟ ಮುದಿಕೆ ಐತಿ ತಿಳ್ಕೊಂಡು ಅಲ್ಲಿ ಜಾಗನ ಖಾಲಿ ಮಾಡಿ ಹಿಂಗ ಜೀವನದಲ್ಲಿ ಬರ್ತಕ್ಕಂಥ ಹಾಸ್ಯ ಪ್ರಸಂಗಗಳು ಹೊತ್ಕೊಂಡು ಮತ್ತೆ 2ನೇ ಸುತ್ತಿಗೆ ಬರ್ತೀನಿ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಿ ಕಲಾವಿದರು ಕಾರ್ಯಕ್ರಮವನ್ನ ಮುಂದುವರೆಸ್ತಾರೆ ಅಂತ ಹೇಳ್ತಾ ಈಗ ರೆಡಿ ಆಗಿದ್ರೆ ದಯವಿಟ್ಟು ಕಲಾವಿದರು ಮತ್ತೆ ವೇದಿಕೆ ಬರ್ಬೇಕು